ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಸಂಚಿಕೆಗೆ ಆರಿಸಿಕೊಂಡದ್ದು ಬೆಟ್ಟದ ಆಂಜನೇಯ ಸ್ವಾಮಿ, ಬೆಂಗಳೂರು. ವಿಶೇಷ ಅನ್ನಿಸ್ತದಲ್ಲ, ಬೆಟ್ಟ ಅಂದ್ರೆ ತಕ್ಷಣ ನಮಗೆ ನೆನಪಾಗೋದು ಯಾವುದಾದ್ರು ಒಂದು ಗ್ರಾಮೀಣ ಭಾಗ ಅಂತ. ಈ ಕೊಲ್ಲೂರು ಬೆಟ್ಟದ ಆಂಜನೇಯ, ಅಂಜನಾದ್ರಿ ಬೆಟ್ಟ, ಈ ಬಾದಾಮಿಯೊಳಗೆ ಬತ್ತಿರೇಶ ಅಂತ ಒಬ್ಬ ಬೆಟ್ಟದ ಮೇಲಿರೋ ಆಂಜನೇಯ ಸ್ವಾಮಿ ಇದ್ದಾರೆ, ಕೆಂಚನಗುಡ್ಡ ಅಂತ ಆಂಜನೇಯ ಸ್ವಾಮಿ ಇದ್ದಾರೆ. ಸಾಮಾನ್ಯವಾಗಿ ಬೆಟ್ಟದ ಮೇಲೆ ಆಂಜನೇಯ ಅಂದರೆ ಗ್ರಾಮೀಣ ಭಾಗದೊಳಗೆ ಇರೋದು. ಆದರೆ ಇವತ್ತಿನ ಸಂಚಿಕೆಗೆ ನಮ್ಮ ಆಂಜನೇಯ ಸ್ವಾಮಿ ಇರೋದು ಬೆಂಗಳೂರಿನ ಹನುಮಂತನಗರದ ಬೆಟ್ಟದ ಮೇಲೆ. ಹನುಮಂತನಗರ ಅಂದರೆ ಅತ್ಯಂತ ಜನಬಿಡವಾದಂಥ ಒಂದು ಪ್ರದೇಶ, ಹೆಚ್ಚು ಕಡಿಮೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಒಂದು ಪ್ರದೇಶ. ಅಲ್ಲಿ ಒಂದು ಬೆಟ್ಟ, ಅದರ ಮೇಲೆ ಒಬ್ಬ ಆಂಜನೇಯ ಸ್ವಾಮಿ ಇದ್ದಾರೆ. ಬಹಳ ಪ್ರಶಾಂತವಾದಂಥ ವಿಶಾಲವಾದ ಜಾಗದೊಳಗೆ ಅವರು ನೆಲೆ ನಿಂತಿದ್ದಾರೆ. ಈ ಒಂದು ದೇವಸ್ಥಾನಕ್ಕೆ ಸುಮಾರು ಒಂದು 70 ವರ್ಷದ ಇತಿಹಾಸ. ಅಂದರೆ 70 ವರ್ಷದ ಹಿಂದೆ, ಸರಿಸುಮಾರು 70 ವರ್ಷದ ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂತಹ ಕೆಂಗಲ್ ಹನುಮಂತಯ್ಯನವರು ಇದರ ಜೀರ್ಣೋದ್ಧಾರ ಮಾಡಿದರು ಅಂತ ಹೇಳ್ತಾರೆ. ವಿಶೇಷ ಅಂದರೆ 2 ದ್ವಾರಗಳು, ಒಂದು ಪ್ರವೇಶ ಮಾಡಲಿಕ್ಕೆ, ಇನ್ನೊಂದು ನಿರ್ಗಮಿಸಲಿಕ್ಕೆ, ಪೂರ್ವ ಮತ್ತು ಪಶ್ಚಿಮ ದ್ವಾರಗಳು, ಬೆಟ್ಟದ ಮೇಲೆ ಹೋಗಲಿಕ್ಕೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಈ ದೇವಸ್ಥಾನದ ಗೋಪುರದ ಭಾಗದಲ್ಲಿ ಅದ್ಭುತವಾದಂಥ ರಾಮಾಂಜನೇಯ ಆಲಿಂಗನದ ಒಂದು ಮೂರ್ತಿಗಳಿದೆ. ರಾಮ ಮತ್ತು ಆಂಜನೇಯ ಸ್ವಾಮಿ ಆಲಿಂಗನ ಮಾಡಿಕೊಂಡಂಥ ಅದ್ಭುತವಾದ ಮೂರ್ತಿಗಳು. ಸುಮಾರು 9 ಮೀಟರ್ ಅಂದರೆ 30 ಅಡಿ ಎತ್ತರದ ಮೂರ್ತಿಗಳು. ಒಳಗಡೆ ದೇವಸ್ಥಾನದೊಳಗಿರುವಂಥ ಮೂರ್ತಿಯ ಎತ್ತರ ಸುಮಾರು 9 ಅಡಿ. ಅದು 30 ಅಡಿ, ಇದು 9 ಅಡಿ. ಅಭಯ ಹಸ್ತ ಆಂಜನೇಯ, ಕೈಯಲ್ಲಿ ಒಂದು ಗದೆ, ಶಾಂತ ಮುದ್ರೆಯ ಈ ಹನುಮಂತ ದೇವರು ಅಲ್ಲಿ ನೆಲೆ ನಿಂತಿದ್ದಾರೆ. ಭಾಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಮಕ್ಕಳ ಉದ್ಯಾನವನ ಆಗಲಿ, ಕೂಡಲಿಕ್ಕಾಗಲಿ ಎಲ್ಲ ವ್ಯವಸ್ಥೆ ಬಹಳ ಸುಂದರವಾದಂಥ ಒಂದು ವ್ಯವಸ್ಥೆ ಇದೆ. ಹಲವಾರು ವರ್ಷಗಳಿಂದ ಅಲ್ಲಿ ನಿಂತು ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಿದ್ದಾರೆ. ಬಹಳಷ್ಟು ಖ್ಯಾತನಾಮರು ಕೂಡ ಇಲ್ಲಿ ದರ್ಶನ ತಗೊಂಡು ಪುನೀತರಾಗಿದ್ದಾರೆ. ನಮ್ಮನ್ನು ಈ ದೇವರು ಅನುಗ್ರಹಿಸಲಿ ಅಂತ ಕೇಳ್ತಾ, ನಮ್ಮ ಈ ಚಾನಲನ್ನು ವೀಕ್ಷಿಸ್ತಾ ನಮಗೆ ಸಹಕಾರ ನೀಡುತ್ತಿರುವ ತಮ್ಮೆಲ್ಲರಿಗೂ ಅನಂತ ಕೃತಜ್ಞತೆಗಳು. ಇವತ್ತು ಈ ಪರಿಚಯ ಮಾಡಿಕೊಂಡ್ವಿ. ಮುಂದಿನ ವಾರ ಮತ್ತೊಬ್ಬ ಹನುಮಂತ ದೇವರ ಪರಿಚಯದೊಂದಿಗೆ ನಾನು ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.